ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಒತ್ತಡ ಪಾಠದ 25ನೇ ಪ್ರಶ್ನೆ. ವಸ್ತುಗಳ ಮೇಲೆ ಬಲದ ಯಾವುದಾದರೂ 4 ಪರಿಣಾಮಗಳನ್ನು ಪಟ್ಟಿ ಮಾಡಿ. ಏನ್ ಮಾಡೋದು ಬೇಡ, ನೀವು ಸಿಟ್ಟು ಬಂದಾಗ ಏನೇನ್ ಮಾಡ್ತೀರಲ್ಲ ಅದನ್ನೇ ಬರ್ದ್ಬಿಟ್ರೆ ಆಯ್ತು. ವಸ್ತು ಯಾವ್ಯಾವ ತರ ಚೇಂಜ್ ಆಗ್ತದೆ ಅಂತ ಬರ್ದ್ಬಿಟ್ರೆ ಆಯ್ತು. ಸರಿ, ಈಗ ವಸ್ತುಗಳ ಮೇಲೆ ಬಲದ ಪ್ರಯೋಗ, ಬಲ ಪ್ರಯೋಗ ಮಾಡಿದಾಗ ಏನೇನು ಪರಿಣಾಮ ಕಾಣ್ತದೆ ನೋಡಿ. ಮೊದಲನೇ ಚಿತ್ರವನ್ನ ನೋಡಿ. ಬಲವು ವಸ್ತುವಿನ ಸ್ಥಾನವನ್ನು ಬದಲಾಯಿಸುತ್ತದೆ. ಬಲವು ಏನ್ ಮಾಡ್ತದೆ? ವಸ್ತುವಿನ ಸ್ಥಾನವನ್ನು ಬದಲಾಯಿಸುತ್ತದೆ. ಸಿಟ್ಟು ಬಂದಾಗ ಏನ್ ಮಾಡ್ತೀರಿ? ಕೈಯಲ್ಲಿ ಏನಾದ್ರೂ ಇದ್ರೆ ತೆಗೆದು ಒಗಿತೀರಾ? ತರ ಎಲ್ಲ ಮಾಡ್ಬೇಡಿ. ಹಾಗೇನಾದ್ರೂ ಮಾಡ್ತಾ ಇದ್ರೆ ನಿಮ್ ಕೈಯಲ್ಲಿ ಇದ್ದಿದ್ ವಸ್ತು ದೂರ ಹೋಗ್ಬಿತ್ತಲ್ಲ, ಅದರ ಸ್ಥಾನ ಬದಲಾಯಿತು. ಅಥವಾ ಇಲ್ಲಿರುವಂತಹ ಪೆನ್ನನ್ನ ತಗೊಂಡು ನಾನು ಕೆಳಗಿಡ್ತಾ ಇದ್ದೀನಿ, ಪೆನ್ನಿನ ಸ್ಥಾನ ಬದಲಾಯಿತು. ವಸ್ತುವಿನ ಜವವನ್ನು ಬದಲಿಸುತ್ತದೆ. ಈಗ ಒಂದು ಜವದಲ್ಲಿ ಹೋಗ್ತಾ ಇದೆ ವಸ್ತು, ನಾನು ಮತ್ತಿಷ್ಟು ಬಲವನ್ನ ಹಾಕಿದ್ರೆ ಆ ವಸ್ತುವಿನ ಜವದಲ್ಲಿ ಬದಲಾವಣೆ ಆಗ್ತದೆ. ಚಲನೆಯ ದಿಕ್ಕನ್ನು ಬದಲಿಸುತ್ತದೆ. ಈಗ ಫುಟ್ಬಾಲ್ ಆಡುವಾಗ ಅಥವಾ ಯಾವುದೇ ಆಟ ಆಡುವಾಗ ನೀವು ನೋಡಿರ್ಬಹುದು, ಒಂದ್ ದಿಕ್ಕಿನಲ್ಲಿ ಬಾಲ್ ಬರ್ತಾ ಇರುತ್ತೆ. ಈಗ ಆಟಗಾರ ಅದನ್ನ ಒದ್ದ ತಕ್ಷಣ, ಅಥವಾ ಕ್ರಿಕೆಟ್ ಅಲ್ಲಿ ಬ್ಯಾಟ್ಸ್ಮನ್ ಆ ಬಾಲ್ ಅನ್ನ ಹೊಡೆದ ತಕ್ಷಣ ಅದರ ದಿಕ್ಕೇ ಬದಲಾಗಿ ಹೋಗ್ತದೆ ಅಲ್ವಾ? ಹಾಗಾಗಿ ಚಲನೆಯ ದಿಕ್ಕನ್ನು ಬಲ ಬದಲಾಯಿಸುತ್ತದೆ. ಆಕಾರವನ್ನು ಬದಲಿಸುತ್ತದೆ. ಯಾವುದೇ ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡಿದಾಗ ಅದರ ಆಕಾರ ಬದಲಾಯಿಸ್ತದೆ. ನೀವು ಸ್ಪಾಂಜ್ ಬಾಲ್ ನೋಡಿದ್ರೆ ಅಲ್ಲಿ ಕೂಡ ಬಲ ಪ್ರಯೋಗ ಮಾಡಿದಾಗ ಅದರ ಆಕಾರ ಬದಲಾಗ್ತದೆ. ಅದೇ ತರ ಆ ಹಿಟ್ಟನ್ನ ಕಲಸುವಾಗ ನೋಡಿರ್ಬಹುದು ನೀವು ಅಲ್ವಾ? ರೊಟ್ಟಿಯನ್ನ ಮಾಡಲು ಬೇರೆ ಶೇಪ್ ಅಲ್ಲೇ ಇರ್ತದೆ, ಆಮೇಲೆ ಉಂಡೆ ಆಗ್ತದೆ, ಮತ್ತೆ ವೃತ್ತಾಕಾರಕ್ಕೆ ಬಂದಿರ್ತದೆ ಅಲ್ವಾ? ಬಲದಿಂದ ನಾವು ವಸ್ತುವಿನ ಆಕಾರ ಬದಲಿಸಬಹುದು. ಥ್ಯಾಂಕ್ ಯು.